ಡಿಜಿಪಿ ಡಾಕ್ಟರ್ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಮಚಂದ್ರ ರಾವ್ ಅಮಾನತು ಆದೇಶ ವಾಪಸ್. ರಾಮಚಂದ್ರ ರಾವ್ ಅಮಾನತು ಆದೇಶವನ್ನ ವಾಪಸ್ ತೆಗೆದುಕೊಳ್ಳಲಾಗಿದೆ. ಅಮಾನತು ಆದೇಶ ವಾಪಸ್ ಪಡೆದಿರೋ ರಾಜ್ಯ ಸರ್ಕಾರ. ಮೇ 30ರಂದು ಸೇವಾ ನಿವೃತ್ತಿ ಹೊಂದಲಿರೋ ರಾಮಚಂದ್ರ ರಾವ್, ಅದೇ ಕಾರಣಕ್ಕೆ ಅಮಾನತು ಆದೇಶ ವಾಪಸ್ ಪಡೆದುಕೊಂಡಿದೆ ಸರ್ಕಾರ. ಸಿಐಇ ಡಿಜಿಪಿಯಾಗಿ ನಿಯುಕ್ತಿ ಮಾಡಿದ ರಾಜ್ಯ ಸರ್ಕಾರ ಫೈನಾನ್ಸ್ ಅಫೆನ್ಸ್ ವಿಂಗ್ನಲ್ಲಿ ಹುದ್ದೆ ನೀಡಿದೆ. ಈಗಾಗಲೇ ತನಿಖಾ ವರದಿಯನ್ನ ಸಲ್ಲಿಸಿದ್ದಾರೆ ಪೊಲೀಸರು. ಏನು ಡಿಜಿಪಿ ರಾಮಚಂದ್ರ ರಾವ್ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತು ಆದೇಶ ಇದೀಗ ವಾಪಸ್ ಪಡೆದುಕೊಳ್ಳಲಾಗಿದೆ. ಅಮಾನತು ಆದೇಶ ವಾಪಸ್ಸನ್ನ ಪಡೆದುಕೊಂಡಿದೆ ರಾಜ್ಯ ಸರ್ಕಾರ. ಮೇ 31ರಂದು ಸೇವಾ ನಿವೃತ್ತಿ ಹೊಂದಲಿದ್ದಾರೆ ರಾಮಚಂದ್ರ ರಾವ್ ಅವರು. ಅದೇ ಕಾರಣಕ್ಕೆ ಅಮಾನತು ಆದೇಶವನ್ನ ವಾಪಸ್ ಪಡೆದುಕೊಂಡಿದೆ. ಇದೀಗ ಸಿಐ ಮತ್ತೆ ಡಿಜಿಪಿ ಆಗಿ ನಿಯುಕ್ತಿ ಮಾಡಿದೆ ರಾಜ್ಯ ಸರ್ಕಾರ. ಫೈನಾನ್ಸ್ ಅಫೆನ್ಸ್ ವಿಂಗ್ನಲ್ಲಿ ಹುದ್ದೆಯನ್ನ ನೀಡಿದೆ. ಈಗಾಗಲೇ ತನಿಖೆಯ ವರದಿಯನ್ನ ಕೂಡ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಡಿಜಿಪಿ ರಾಮಚಂದ್ರ ಅವರ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಮಾನತು ಆದೇಶ ವಾಪಸ್ ಪಡೆದುಕೊಳ್ಳಲಾಗಿದೆ. ವಾಪಸ್ ಪಡೆದುಕೊಂಡಿರುವಂಥದ್ದು ರಾಜ್ಯ ಸರ್ಕಾರ. ಮೇ 31ರಂದು ಸೇವಾ ನಿವೃತ್ತಿಯನ್ನ ಹೊಂದಲಿದ್ದಾರೆ. ಅದೇ ಕಾರಣಕ್ಕೆ ಈ ಒಂದು ಅಮಾನತನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಫೈನಾನ್ಸ್ ಅಫೆನ್ಸ್ ವಿಂಗ್ನಲ್ಲಿ ಹುದ್ದೆ ನೀಡಿದೆ ರಾಜ್ಯ ಸರ್ಕಾರ ರಾಮಚಂದ್ರ ರಾವ್ ಅವರಿಗೆ. ಈಗಾಗಲೇ ತನಿಖೆಯ ವರದಿಯನ್ನ ಕೂಡ ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಸಾಕಷ್ಟು ಸುದ್ದಿಯಾಗಿತ್ತು. ಡಿಜಿಪಿ ಅವರ ಒಂದು ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಮೇ 31ರಂದು ಸೇವಾ ನಿವೃತ್ತಿಯನ್ನ ಹೊಂದಲಿದ್ದಾರೆ. ಅದೇ ಕಾರಣಕ್ಕೆ ಅಮಾನತು ಆದೇಶವನ್ನ ವಾಪಸ್ ಪಡೆದುಕೊಂಡಿದೆ. ಫೈನಾನ್ಸ್ ಅಫೆನ್ಸ್ ವಿಂಗ್ನಲ್ಲಿ ಹುದ್ದೆಯನ್ನ ಕೂಡ ರಾಜ್ಯ ಸರ್ಕಾರ ನೀಡಿರುವಂಥದ್ದು. ಈಗಾಗಲೇ